ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತು ನಾವು ಕರ್ನಾಟಕದಲ್ಲಿ ಕೆಲಸ ಮಾಡುತ್ತಿರುವಂತಹ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಎಷ್ಟು ಸ್ಯಾಲ್ರಿ ಇರುತ್ತೆ ಅಂತ. ಸೊ ಫಸ್ಟ್ ಮಂತ್ ನೀವು ಸೇರಿದಾಗ ನಿಮಗೆ ಎಷ್ಟು ಸ್ಯಾಲ್ರಿ ಬರುತ್ತೆ. ಸೊ 7ನೇ ವೇತನ ಬಂದಾಗಿಂದ ನಮಗೆ ಎಲ್ಲರಿಗೂ ಸ್ಯಾಲ್ರಿ ಜಾಸ್ತಿ ಆಗಿರುವಂಥದ್ದು, ಎಸ್ಪೆಷಲಿ ಪೊಲೀಸರಿಗೆ ಸ್ವಲ್ಪ ಜಾಸ್ತಿನೇ ಆಗಿರುವಂಥದ್ದು. ಯಾಕಂದ್ರೆ 24x7 ಅವರು ಕೆಲಸ ಮಾಡುವಂಥದ್ದು ಅದಕ್ಕೆ. ಸೊ ಇಲ್ಲಿ ಒಂದು ಒರಿಜಿನಲ್ ಪೇ ಸ್ಲಿಪ್ ಸಿಕ್ಕಿದೆ. ಸೊ ಅವ್ರದ್ದು ನೋಡಿ ಜುಲೈ 2026ರಲ್ಲಿ ಬಂದಿರತಕ್ಕಂಥ ಪೇ ಸ್ಲಿಪ್ ಇದು, ಕರ್ನಾಟಕ ಸ್ಟೇಟ್ ಪೊಲೀಸ್. ನೋಡಿ, ಎಂಪ್ಲಾಯ್ ಐಡಿ ಅವೆಲ್ಲ ಬೇಡ ನಿಮಗೆ. ಸೊ ನೋಡಿ, ಪೊಲೀಸ್ ಕಾನ್ಸ್ಟೇಬಲ್ ಪೇ ಸ್ಲಿಪ್ ಎಷ್ಟಿರುತ್ತಂದ್ರೆ ಅವರ ಬೇಸಿಕ್ ಪೇ ಬಂದ್ಬಿಟ್ಟು 37,500ರಿಂದ 76,100 ಬೇಸಿಕ್ ಪೇ. ಸೊ ನೀವು ಫಸ್ಟ್ ಸೇರಿದಾಗೆ, ನೀವು ಈಗ ಜಾಯಿನ್ ಆದ ತಕ್ಷಣನೇ ನಿಮಗೆ ಸಿಗುವಂತದ್ದು ಅಂದ್ರೆ ಬೇಸಿಕ್ ಹೇಳ್ತಾ ಇರೋದು ನಾನು, ಬೇಸಿಕ್ 37,500 ರೂಪಾಯಿ ನಿಮಗೆ ಬೇಸಿಕ್ ಸ್ಯಾಲ್ರಿ ಸಿಗುವಂತದ್ದು. ತದನಂತರ ಅದರಲ್ಲೇ ಆಡ್ ಆಗುತ್ತೆ. ನೋಡಿ ಏನೇನು ಆಡ್ ಆಗುತ್ತೆ ಅಂದ್ರೆ ಡಿ ಎ ಆಡ್ ಆಗುತ್ತೆ. ಎಷ್ಟಂದ್ರೆ 6,505. ಈ ಡಿ ಎ ಅಂದ್ರೆ ಏನು ಗೊತ್ತಾ ಮೇಡಮ್? ಡಿಯರೆನ್ಸ್ ಅಲವೆನ್ಸ್ ಅಂತ. ಡಿ ಎ ಅಂದ್ರೆ ಡಿಯರೆನ್ಸ್ ಅಲವೆನ್ಸ್. ಇದು 6 ತಿಂಗಳಿಗೆ ಒಂದ್ಸಲ ಹೆಚ್ಚಿಗೆ ಆಗುವಂತದ್ದು. ಎಲ್ಲಿ ಈ ಬೇಸಿಕ್ ಪೇ ಇರುತ್ತಲ್ಲ, ನೋಡಿ ಇವ್ರದ್ದು 41,300 ಇದೆ. ನೀವು ಫಸ್ಟ್ ಸೇರಿದ ತಕ್ಷಣ ನಿಮಗೆ ಬರುವಂತದ್ದು ಎಷ್ಟು? 37,500. ಡಿ ಎ ಯಾವ್ದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರಂದ್ರೆ 6 ತಿಂಗಳಿಗೆ ಒಂದ್ಸಲ ಸರ್ಕಾರ ಅವರಿಗೆ ಡಿ ಎ ಅಂತ ಘೋಷಣೆ ಮಾಡ್ತಾರೆ. ಎಷ್ಟು? 2%, 3%, 4%. ಸೆಂಟ್ರಲ್ ಗೌರ್ಮೆಂಟ್ ಆದ ನಂತರ ಸ್ಟೇಟ್ ಗೌರ್ಮೆಂಟ್ಗೆ ಡಿ ಎ ಅಂತ ಅನೌನ್ಸ್ ಮಾಡ್ತಾರೆ. ಯಾರು? ನಮ್ಮ ಸ್ಟೇಟ್ ಗೌರ್ಮೆಂಟ್ನವರು. ಅದು ಡಿ ಎ. ಹೆಚ್ ಆರ್ ಎ ಅಂದ್ರೆ ಹೌಸ್ ರೆಂಟ್ ಅಲೋಯನ್ಸ್. ಹೌಸ್ ರೆಂಟ್ ಅಲೋಯನ್ಸ್ ಅಂತ 8,260 ರೂಪಾಯಿ. ಅಂದ್ರೆ ಬೇಸಿಕ್ ಪೇ ಮೇಲೆ ಎಷ್ಟಂದ್ರೆ ಸುಮಾರು 20% ಕೊಡ್ತಾರೆ. 20% ಅಂದ್ರೆ ಯಾವ ಭಾಗದಲ್ಲಿ ಅಂದ್ರೆ ಬೆಂಗಳೂರು ಕಮಿಷನರೇಟ್, ಮೇನ್ ಆಗಿ ಬೆಂಗಳೂರು ಸಿಟಿಯಲ್ಲಿ ನಿಮಗೆ ಕೊಡುವಂತದ್ದು ಎಷ್ಟು? 20%. ಉಳಿದ ಸಿಟಿಗಳಲ್ಲಿ ಡಿಸ್ಟ್ರಿಕ್ಟ್ ಅಲ್ಲಾದ್ರೆ 16% ಕೊಡುವಂತದ್ದು. ಆಮೇಲೆ ಸಿ ಅಂತ 750 ರೂಪಾಯಿ ಬರುತ್ತೆ. ಮೆಡಿಕಲ್ ಅಲೋಯನ್ಸ್ ಅಂತ ನೋಡಿ 500 ರೂಪಾಯಿ ಬರುವಂತದ್ದು. ಆಮೇಲೆ ರೇಷನ್ ಅಲೋಯನ್ಸ್ ಅಂತ 400 ರೂಪಾಯಿ ಬರುತ್ತೆ. ಯೂನಿಫಾರ್ಮ್ ಅಲೋಯನ್ಸ್ ಅಂತ 500 ರೂಪಾಯಿ ಇರುವಂತದ್ದು. ಆಮೇಲೆ ಸ್ಪೆಷಲ್ ಕಿಟ್ ಅಂತ 40 ರೂಪಾಯಿ ಕೊಡ್ತಾರೆ. ಕನ್ವೆನ್ಷನಲ್ ಅಲೋಯನ್ಸ್ ಅಂತ 600 ರೂಪಾಯಿ ಕೊಡುವಂಥದ್ದು. ಆಮೇಲೆ ನೀವು ರಾತ್ರಿ ಹಗಲು ಒಂದೇ ಕೆಲಸ ಮಾಡ್ತಿರಲ್ಲ ಪೊಲೀಸ್ನವರು, ಅದಕ್ಕೆ ಅವರಿಗೆ ಹಾರ್ಡ್ಶಿಪ್ ಅಲೋಯನ್ಸ್ ಅಂತ ಕೊಡ್ತಾರೆ. ಬೇರೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲೂ ಕೊಡಲ್ಲ ಹಾರ್ಡ್ಶಿಪ್ ಅಲೋಯನ್ಸ್ ಅಂತ. ಎಷ್ಟು ಕೊಡ್ತಾರೆ ಅಂದ್ರೆ ಅವರಿಗೆ 3,000 ರೂಪಾಯಿ ಕೊಡ್ತಾರೆ. ಈಗೇನೋ 5,000 ರೂಪಾಯಿ ಮಾಡ್ತಾರಂತ ಕೇಳ್ಪಟ್ಟೆ. ಸೊ ನೋಡೋಣ, ಮಾಡಿದ್ರೆ ನಿಮಗೆ ಬೆಸ್ಟ್ ಆಗುವಂಥದ್ದು. ಎಷ್ಟು ಟೋಟಲ್ ಆಗಿ ನಿಮ್ಮ ಗ್ರಾಸ್ ಸ್ಯಾಲರಿ ಬಂದ್ಬಿಟ್ಟು ಎಷ್ಟು ಅಂದ್ರೆ ನೋಡಿ ಸರ್, 61,855 ರೂಪಾಯಿ ನಿಮ್ಮ ಗ್ರಾಸ್ ಸ್ಯಾಲರಿ ಆಗಿರುವಂಥದ್ದು. ನೋಡಿ ಸರ್, ತುಂಬಾ ಜಾಸ್ತಿ ಅಂದ್ರೆ ಬೆಸ್ಟ್ ಸ್ಯಾಲರಿ ಅಂತಾನೆ ಹೇಳ್ಬೋದು. ಯಾವ ಕಾರ್ಪೊರೇಟ್ ಕಂಪನಿಲಿ ಹೋದ್ರು ನಿಮಗೆ ಸ್ಟಾರ್ಟಿಂಗ್ ಸ್ಯಾಲರಿ ಇಷ್ಟು ಕೊಡಲ್ಲ. ಅದಕ್ಕೆ ಹೇಳ್ತಾ ಇರೋದು, ತುಂಬಾ ನೀಟಾಗಿ ಓದ್ಕೊಳ್ಳಿ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್. ನೀವು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಒಂದು ಪಿ ಸಿ ಜಾಬ್ ಅಂತ ನೀನ್ ನೆಗ್ಲೆಕ್ಟ್ ಮಾಡಿದ್ರೆ ನಿನ್ನಷ್ಟ ದಡ್ಡ ಯಾರು ಅಂತ ಅಲ್ಲ ಅಂತ ನಾನು ತಿಳ್ಕೊಂತೀನಿ. ಒಂದು ಹಳ್ಳಿಗಳಲ್ಲಿ ಈ ಪಿ ಸಿನೇ ದೊಡ್ಡ ಡಿ ಸಿ ಹುದ್ದೆಗೆ ಈಕ್ವಲ್ ಆಗಿ ಇರುವಂತದ್ದು. ನೋಡಿ, ತುಂಬಾ ಚೆನ್ನಾಗಿ ಓದ್ಕೋಬೇಕು ನೀವು. ನೋಡಿ ಎಷ್ಟು? 61,855 ರೂಪಾಯಿ ನೀವು ಮೊದಲ ತಿಂಗಳು ನೀವು ಜಾಯಿನ್ ಆದ ತಕ್ಷಣ ಕೊಡುವಂಥದ್ದು. ಇವ್ರು ಸ್ವಲ್ಪ ಆಮೇಲೆ ವರ್ಷ ನೀವು 1 ವರ್ಷ ಆದ್ಮೇಲೆ ನಿಮಗೆ 1,000 ರೂಪಾಯಿ, ಎಷ್ಟು 1,000 ರೂಪಾಯಿ ಇನ್ಕ್ರಿಮೆಂಟ್ ಮಾಡ್ತಾರೆ. ಆ ಇನ್ಕ್ರಿಮೆಂಟ್ ಯಾವ್ದ್ರಲ್ಲಿ ಆಡ್ ಆಗುತ್ತೆ ಅಂದ್ರೆ 37,500 ಬೇಸಿಕ್ ಪೇ ಸ್ಯಾಲರಿ ಇದೆಯಲ್ಲ ಅದರಲ್ಲಿ ಆಡ್ ಹಾಕೊಂತ ಹೋಗುತ್ತೆ. ಅದೇ ರೀತಿ ಆಡ್ ಹಾಕಂತ ಇವ್ರು ನೋಡಿ 41,300 ರೂಪಾಯಿ ಆಗಿದೆ ಇವ್ರದ್ದು. ಇದೊಂದು ಒರಿಜಿನಲ್ ಪೇ ಸ್ಲಿಪ್ ಆಗಿರುವಂತದ್ದು. ಸೊ ನೋಡಿ, ಇವರು ಜಾಯ್ನ್ ಆಗಿರುವಂತದ್ದು ನೋಡಿ 1/7/2022ರಲ್ಲಿ ಜಾಯ್ನ್ ಆಗಿರುವಂತದ್ದು. ಅವರಿಗೆ ಫಸ್ಟ್ 37,500 ಬರ್ತಿತ್ತು. ಅವಾಗ ಅವ್ರು ಸೇರಿದಾಗೆಲ್ಲ ಬಂದಿದ್ದಿಲ್ಲ ಏನು. ಸೊ ಇವಾಗ ಜಾಸ್ತಿ ಆಗಿರೋದು, 1 ವರ್ಷ ಆಯ್ತು, ಸ್ಯಾಲ್ರಿ ತುಂಬಾ ಚೆನ್ನಾಗಿ ಜಾಸ್ತಿ ಆಗಿರುವಂತದ್ದು. ಸೊ ಎನ್ ಪಿ ಎಸ್ ಏನೇನ್ ಡಿಡಕ್ಷನ್ ಮಾಡ್ತಾರೆ ಅಂತ ನೋಡಿ. ಎನ್ ಪಿ ಎಸ್ ಅಂತ ಮಾಡ್ತಾರೆ 10% ನಮ್ಮ ಅಕೌಂಟ್ ಅಲ್ಲಿ. ಈ ಟೋಟಲ್ ಗ್ರಾಸ್ ಸ್ಯಾಲ್ರಿ ಇದೆಯಲ್ಲ ಅದರಲ್ಲಿ ಎಷ್ಟು ಎನ್ ಪಿ ಎಸ್ ಕಟ್ ಮಾಡ್ತಾರೆ. ಎಷ್ಟು? 4,781 ರೂಪಾಯಿ. ಈ ಎನ್ ಪಿ ಎಸ್ ಅಲ್ಲಿ ನಿಮಗೆ, ಎನ್ ಪಿ ಎಸ್ ಅಂದ್ರೆ ಏನು? ನ್ಯಾಷನಲ್ ಪೆನ್ಷನ್ ಸ್ಕೀಮ್. ನೆನಪಿಟ್ಕೊಳ್ಳಿ, 1 ಮಾರ್ಕ್ಸ್ ಕ್ವಶನ್ ನಿಮಗೆ MCQ ಅಲ್ಲಿ ಬರುತ್ತೆ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ. ನೆನಪಿಟ್ಕೊಳ್ಳಿ, ನ್ಯಾಷನಲ್ ಪೆನ್ಷನ್ ಸ್ಕೀಮ್. ಆಯ್ತಾ? ಸೊ
NPS 4781 ರೂಪಾಯಿ ಕಟ್ ಆಗುವಂಥದ್ದು. ಇದಕ್ಕೆ ಸರ್ಕಾರ ಸುಮಾರು 16% ಆಡ್ ಮಾಡಿಬಿಟ್ಟು ನಮಗೆ ಆ NPS ಅಕೌಂಟ್ ಅಲ್ಲಿ ಎಲ್ಲ ಕ್ರೆಡಿಟ್ ಮಾಡ್ಕೊಂತ ಹೋಗ್ತಾರೆ. ಸುಮಾರು ಒಂದು ಇದು ಮತ್ತೆ ಸರ್ಕಾರ ಹಾಕಿದ್ದು ಸೇರ್ಬಿಟ್ಟು ಸುಮಾರು 11,000 ಏನೋ ಆಡ್ ಹಾಕೊಂತ ಹೋಗುತ್ತೆ. ಯಾವ್ದ್ರಲ್ಲಿ ಅವ್ರ ಅಕೌಂಟ್ NPS ಅಕೌಂಟ್ ಅಲ್ಲಿ ಅದು ಜಾಸ್ತಿ ಹಾಕೊಂತ ಹೋಗ್ತಾ ಇರುತ್ತೆ. ಅದೊಂದು ಒಂಥರ ಇನ್ವೆಸ್ಟ್ಮೆಂಟ್ ಇದ್ದಂಗೆ ನಿಮಗೆ ನಿಮ್ಮ ರಿಟೈರ್ಡ್ ಆಗೋ ಟೈಮಲ್ಲಿ ಕೊಡುವಂಥದ್ದು. NPS OPS ಅನ್ನೋ ಓಲ್ಡ್ ಪೆನ್ಷನ್ ಸ್ಕೀಮ್ ಇತ್ತು, ಅವಾಗ ಅದನ್ನ ತೆಗೆದ್ಬಿಟ್ಟು NPS ಜಾರಿಗೆ ತಂದಿರ್ತಾರೆ. ಸೊ EGIS ಅಂತ 480 ರೂಪಾಯಿ ಕಟ್ ಮಾಡ್ತಾರೆ. ಆಮೇಲೆ KGID ಅಂತ ಮಾಡ್ತಾರೆ ಸ್ನೇಹಿತರೆ. KGID ನಿಮಗೆ ಎಷ್ಟು ಅನುಕೂಲವಾಗುತ್ತೋ 3,950 ರೂಪಾಯಿ ಡಿಡಕ್ಟ್ ಮಾಡಿಸಿದ್ದಾರೆ ಇವರು. ಅಷ್ಟು ನೀವು ಮಾಡ್ಕೋಬಹುದು. 2,000 3,000 ಮಾಡ್ಕೋಬಹುದು, 5,000 ಮಾಡ್ಕೊಂಡು, 10,000 25,000 ಮಾಡ್ಕೊಂತೀರಾ. ತುಂಬಾ ಚೆನ್ನಾಗಿ ಬೆನಿಫಿಟ್ ಇರುವಂತದ್ದು KGID. ಅದು ವರ್ಷ ಡಬಲ್ ಆಗುತ್ತೆ ಅದು ಅಮೌಂಟ್. ಅದಕ್ಕೆ KGID ಅದು ನಿಮಗೆ 55 ವರ್ಷ ಆದ್ಮೇಲೆ ಬರುವಂತ ದುಡ್ಡು ಯಾವ್ದಂದ್ರೆ KGID ದುಡ್ಡು. NPS ಮಾತ್ರ 60 ವರ್ಷ ಆದ್ಮೇಲೆ ನಿಮಗೆ ಬರುವಂತದ್ದು. LIC ಅಂತ ಕಟ್ ಮಾಡಿಸಿದ್ದಾರೆ. ಸೊ 1,025 ರೂಪಾಯಿ ನೀವು ಮಾಡಿಸಿದ್ರು ಅದು ಮ್ಯಾಂಡೇಟರಿ ಇಲ್ಲ. ನಿಮಗೆ ಮ್ಯಾಂಡೇಟರಿ ಇರುವಂತದ್ದು ಯಾವ್ದು ಅಂದ್ರೆ NPS ಮತ್ತು KGID ಮ್ಯಾಂಡೇಟರಿ ಮಾಡಿಸಲೇಬೇಕು ನೀವು, ಬೇರೆ ದಾರಿನೇ ಇಲ್ಲ. NPS ಅಂತೂ ಆಟೋಮೆಟಿಕ್ ಡಿಡಕ್ಟ್ ಆಗುತ್ತೆ. KGID ನಿಮಗೆ ಬಿಟ್ಟಿರುತ್ತೆ, ಎಷ್ಟು ಕಟ್ ಮಾಡಿಸ್ತಿರೋ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುವಂತದ್ದು. ನೋಡಿ ಇವರು ಟೋಟಲ್ 10,436 ರೂಪಾಯಿ ಡಿಡಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಆಮೇಲೆ ಲೋಕಲ್ ಅಲೋಯನ್ಸ್ ಅಂತ ರಿಕವರೀಸ್ ಅಂತ ಮಾಡ್ಕೋತಾರೆ. ಎಷ್ಟು 300 ರೂಪಾಯಿ ಒಂದು. ಬೆನ್ವಲೆಂಟ್ ಅಂತ ಫೀಸ್ ಅಂತ 50 ರೂಪಾಯಿ. ಆಮೇಲೆ ಸ್ಪೋರ್ಟ್ಸ್ ಫಂಡ್ ಅಂತ 25 ರೂಪಾಯಿ ಡಿಡಕ್ಟ್ ಮಾಡ್ಕೋತಾರೆ. ಟೋಟಲ್ ನೋಡಿ 375 ರೂಪಾಯಿ ಇವರು ಡಿಡಕ್ಟ್ ಮಾಡ್ಕೋತಾರೆ. ಆಮೇಲೆ ನಿಮ್ಮ ಡಿಡಕ್ಷನ್ ಬಂದ್ಬಿಟ್ಟು 10,000. ನೋಡಿ ಎಲ್ಲ ಡಿಡಕ್ಟ್ ಆಗ್ಬಿಟ್ಟು ನಿಮ್ಮ ಅಕೌಂಟಿಗೆ ಮಂತ್ಲಿ ಕ್ರೆಡಿಟ್ ಆಗುವಂತ ಸ್ಯಾಲರಿ ಎಷ್ಟಂದ್ರೆ 51,044 ರೂಪಾಯಿ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುವಂತದ್ದು. ಎಲ್ಲಿ 51,044 ರೂಪಾಯಿ ಕ್ರೆಡಿಟ್ ಆಗುವಂತು. ಇದೊಂದು ಚಿಕ್ಕ ಅಮೌಂಟ್ ಅಲ್ಲ ಸ್ನೇಹಿತರೆ. ಈ ಮೆಸೇಜ್ ಯಾರಿಗೆ ಬರುತ್ತಂತ ನೋಡೋಣ. ಸೊ ನೀವು ಆಲ್ರೆಡಿ ಫಿಸಿಕಲ್ ಕರೆದ್ಬಿಟ್ಟಿದ್ದಾರೆ. ಸೊ ದಯವಿಟ್ಟು ತುಂಬಾ ಚೆನ್ನಾಗಿ ಓದ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಎಕ್ಸಾಮ್ಸ್ಗೆ ಯಾರು ಪ್ರಿಪೇರ್ ಆಗ್ತಿದ್ದೀರಾ, ವಿಶ್ ಯು ವೆರಿ ಆಲ್ ದ ಬೆಸ್ಟ್. ಆಮೇಲೆ ನೋಡಿ ತುಂಬಾ ಚೆನ್ನಾಗಿ ಓದ್ಕೊಳ್ಳಿ ನೆಕ್ಸ್ಟ್ ಎಕ್ಸಾಮ್ಸ್ ನಲ್ಲಿ. ಆಮೇಲೆ ಇನ್ನೊಂದು ಹೇಳೋದು ಮತ್ತೆ, ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಯಾವ್ದಾದ್ರು ಒಂದು ಡಿಪಾರ್ಟ್ಮೆಂಟ್ ನಿಮಗೆ ಸ್ಯಾಲರಿಯನ್ನ ಪ್ರೊವೈಡ್ ಮಾಡುತ್ತಾರಂದ್ರೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾತ್ರ. ಟ್ರೈನಿಂಗ್ ಪೀರಿಯಡ್ ನಲ್ಲೂ ಕೂಡ ನಿಮಗೆ ಇಷ್ಟೇ ಸ್ಯಾಲರಿ ಬರುತ್ತೆ. ಎಷ್ಟು 50,000, ಸುಮಾರು 50,000 ಸ್ಯಾಲರಿ ಬರುವಂತದ್ದು. ಪ್ರತಿ ತಿಂಗಳು ನಿಮಗೆ 50,000 ಸ್ಯಾಲರಿ ಟ್ರೈನಿಂಗ್ ಪೀರಿಯಡ್ ಅಲ್ಲಿ. ಸುಮಾರು 8 ತಿಂಗಳು ಟ್ರೈನಿಂಗ್ ಪೀರಿಯಡ್ ಇರುತ್ತೆ ಪೊಲೀಸ್ನವ್ರದ್ದು. ಅದರಲ್ಲಿ ಕೂಡ 50,000 ನಿಮಗೆ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಗುತ್ತೆ. ಸೊ ಇದು ಪೊಲೀಸ್ ಕಾನ್ಸ್ಟೇಬಲ್ ಅವರ ಸ್ಯಾಲರಿ ಎಷ್ಟಿರುತ್ತೆ ಕರ್ನಾಟಕದಲ್ಲಿ ಅಂತಕ್ಕಂಥದ್ದು ಆದಷ್ಟು ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.